ಸುಂದರಂ ಅಂತ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವು ಸಿಲಿಂಡರ್ ಬೆಲೆ 60 ರೂಪಾಯಿ ಕೇಂದ್ರ ಸರ್ಕಾರದವ್ರು ಏರಿಸ್ಯಾರೆ. ಇವಾಗೆಲ್ಲ ಹೋಟ್ಲುಗಳನ್ನ ಇವನ್ನ ಎಲ್ಲ ಮುಚ್ಚಾರೆ. ಇವತ್ತು ನಾವು ಇಲ್ಲಿ ಬಂದು ಕಾಫಿ ಕುಡಿಯೋಣ ಅಂತ ಹೋದ್ರೆ ಒಂದು ದೊಡ್ಡ ಕಾಫಿ ಸಹ ಸಿಗಲಿಲ್ಲ. ಯಾಕೆ ಅಂದರೆ ಸಿಲಿಂಡರ್ ಬೆಲೆ ಏರಿದೆ ಅಂತ ಹೇಳಿದ್ರು. ಈಗ ಸಾಮಾನ್ಯ ನಾವು ಮನೆಗಳಿಗೂ ಸಹ ಸಿಲಿಂಡರ್ ಬೆಲೆ ಏರಿರೋದ್ರಿಂದ ಗ್ಯಾಸ್ ಬೆಲೆ ನಾವು ಅಡುಗೆ ಮಾಡೋಕ್ಕೆ ಸಹ ನಮ್ಮ ಮಹಿಳೆಯರಿಗೆಲ್ಲ ಕಷ್ಟ ಆಗಿದೆ. ಅದಕ್ಕೆ ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲ ಒಟ್ಟಾಗಿ ಸೇರಿ ಹೊಸಕೋಟೆಯಲ್ಲಿ ಒಂದು ಪ್ರತಿಭಟನೆ ಮಾಡೋಣ. ಈ ಗ್ಯಾಸಿಂದು 60 ರೂಪಾಯಿ ಹೆಚ್ಚಿಗೆ ಮಾಡೋದು ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕು. ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬರೀ 450 ರೂಪಾಯಿ ಇತ್ತು, ಇವತ್ತು 1000 ತನಕ ಮುಟ್ಟಿದೆ. ಅದರಿಂದ ಅದೇ ಬೆಲೆಗೆ ಮತ್ತೆ ವಾಪಸ್ ಇಳಿಸಿ ನಮಗೆ ಅವರು ಕೇಂದ್ರ ಸರ್ಕಾರದವರು ಆದಷ್ಟು ಕಡಿಮೆ ಮಾಡಬೇಕು. ಎಲ್ಲ ಬೆಲೆಗಳನ್ನು ಸಹ ಜಾಸ್ತಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಹೊಸಕೋಟೆ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾವಾರು 4 ತಾಲೂಕು ಮಹಿಳೆಯರೆಲ್ಲ ಸೇರಿಕೊಂಡು ಹೊಸಕೋಟೆ ಕೆಬಿ ಸರ್ಕಲ್ ಪ್ರೇರಕ ಕಡೆ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯಾಧ್ಯಕ್ಷರಾದಂತಹ ಸೋಮ್ಯರೆಡ್ಡಿ ಅವರ ಆದೇಶದಂತೆ ಸನ್ಮಾನ್ಯ ಶ್ರೀ ಹೊಸಕೋಟೆ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಹಿಳೆಯರೆಲ್ಲ ಸೇರಿಕೊಂಡು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ನಾವೆಲ್ಲ ಮಹಿಳೆಯರೆಲ್ಲ ಸೇರಿಕೊಂಡು ಇವತ್ತು 60 ರೂಪಾಯಿ ಬೆಲೆಯನ್ನು ಏರಿಸಿ ನಮ್ಮ ಮಹಿಳೆಯರ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಬಿಜೆಪಿ ಸರ್ಕಾರ. ಇವತ್ತು ನಮ್ಮ ಮಹಿಳೆಯರ ವಿರೋಧವಾಗಿರುವಂತಹ ಬಿಜೆಪಿ ಸರ್ಕಾರ, ರೈತರ ವಿರೋಧವಾಗಿರುವಂತಹ ಬಿಜೆಪಿ ಸರ್ಕಾರ, ಬಡವರ ವಿರೋಧಿಯಾದಂತಹ ಬಿಜೆಪಿ ಸರ್ಕಾರ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರ, ಎಲ್ಲ ಸಾಮಾನ್ಯ ವರ್ಗದವರೆಗೂ ಇವತ್ತು ಅಡಿಗೆ ಮನೆಯಲ್ಲಿ ಮಹಿಳೆಯರೆಲ್ಲ ಅಡಿಗೆ ಮಾಡೋದಕ್ಕೆ ಅಂತ ಹೋದಾಗ ಏನು ಸಿಲಿಂಡರ್ ಇಲ್ಲದೇ ಇರೋದ ಕಾರಣ ಅಡಿಗೆ ಮಾಡಲು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ವಯಸ್ಸಾದವರಿಗೆ ಊಟ ಮಾಡೋದಕ್ಕೂ ಕಷ್ಟ ಆಗಿದೆ. ಇವತ್ತು ಮನೆಗಳಿಗೂ ಸಿಲಿಂಡರ್ ಸಿಗ್ತಾ ಇಲ್ಲ, ಬುಕ್ ಮಾಡಿದ್ರು ಬುಕ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲೂ 60 ರೂಪಾಯಿಯನ್ನು ಏರಿಸಿ ಕೇಂದ್ರ ಬಿಜೆಪಿ ಸರ್ಕಾರ ಹೆಣ್ಣು ಮಕ್ಕಳಿಗೆ ಸಂಕಷ್ಟವನ್ನು ತಂದಿಟ್ಟಿದ್ದಾರೆ. ನಿಜವಾಗ್ಲೂ ದುರಂತ ಇದು. ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಏನಾದ್ರೂ ಬೆಲೆ ಏರಿಕೆ ಕಡಿಮೆ ಮಾಡಿಲ್ಲ ಅಂದ್ರೆ ನಾವು ಇವತ್ತು ಜಿಲ್ಲಾವಾರು ಮಾಡಿದ್ದೀವಿ. ನಾಳೆ ಪಂಚಾಯಿತಿ ತಾಲೂಕಿಂದ ಹಿಡಿದು ಗ್ರಾಮ ಪಂಚಾಯಿತಿವರೆಗೂ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ನಾವು ಇವತ್ತು ಮಹಿಳೆಯರೆಲ್ಲ ಸೇರಿಕೊಂಡು ಹೊಸಕೋಟೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ. ಏನಾದ್ರೂ ನೀವು 60 ರೂಪಾಯಿ ಏರಿಸಿದ ಸಿಲಿಂಡರ್ ಬೆಲೆಯನ್ನು ಏರಿಸಿರೋದನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ತೀವಿ. ಹಳ್ಳಿ ಪಂಚಾಯಿತಿ ತಾಲೂಕು ಎಲ್ಲ ಸೇರ್ಕೊಂಡು ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಇನ್ನೊಂದು ಮಹಿಳೆಯರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಈಗೇನು 5 ಗ್ಯಾರಂಟಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಯನ್ನು ತಂದುಕೊಟ್ಟಿದೆ. 5 ಗ್ಯಾರಂಟಿಯಲ್ಲಿ ಈಗೇನು 2 ಸಾವಿರ ಪ್ರತಿ ಮಹಿಳೆಗೂ 2 ಸಾವಿರ ಗೃಹಲಕ್ಷ್ಮಿಯನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಸಾಮಾನ್ಯ ಬಡ ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನು ಪ್ರತಿಯೊಂದು ಬೆಲೆಗಳು ಪ್ರತಿಯೊಂದು ಊಟದ ಪದಾರ್ಥ ಆಗಿರ್ಬೋದು, ಸಿಲಿಂಡರ್ ಬೆಲೆ ಆಗಿರ್ಬೋದು, ಎಣ್ಣೆ ಪ್ರತಿಯೊಂದನ್ನು ಜಾಸ್ತಿ ಮಾಡ್ತಾ ಬರ್ತಾ ಇದ್ರೆ ಮಹಿಳೆಯರು ಜೀವನ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ದಯಮಾಡಿ ಬಿಜೆಪಿ ಸರ್ಕಾರಕ್ಕೆ ನಾವೊಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಏನು ಸಿಲಿಂಡರ್ ಬೆಲೆ ನೀವೇನು ಕಡಿಮೆ ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ರಾಜ್ಯಾದ್ಯಂತ ಮಾಡೋದಕ್ಕೆ ನಾವು ಎಲ್ಲ ಮಹಿಳೆಯರು ಸಿದ್ಧವಾಗಿದ್ದೀರಿ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಧ್ಯಕ್ಷರಾದಂಥ ಲಕ್ಷ್ಮಿ ಅವರು, ಹಾಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ರೇವತಿ ಅನಂತರಾಮ್ ಅವರು, ಮತ್ತು ದೇವನಹಳ್ಳಿ ಬ್ಲಾಕಿನ ಅಧ್ಯಕ್ಷರಾದ ರಾಧಾಕೃಷ್ಣ ರೆಡ್ಡಿ ಅವರು, ಹಾಗೆ ಹೊಸಕೋಟೆ ಬ್ಲಾಕಿನ ಅಧ್ಯಕ್ಷರು, ಮತ್ತು ಎಲ್ಲ ನಮ್ಮ 4 ಜಿಲ್ಲೆಯ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರಿಂದ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದೆ, ಜನಜೀವನ ಸ್ಥಿತಿ ತುಂಬ ಹದಗೆಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಬೆಲೆ ಏರಿಕೆ ಭಾಳಷ್ಟು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಕೂಡ ಬಂದ್ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ನೇರ ಕಾರಣ ಅಂತ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ನಿರ್ದಿಷ್ಟವಾದ ಸಮಯದಲ್ಲಿ ಸಮಯದಲ್ಲಿ ಏನೆಲ್ಲ ಪೂರ್ವಭಾವಿಯಾಗಿ ಎಚ್ಚರಿಕೆಯನ್ನು ತಗೋಬೇಕಿತ್ತು ಅದನ್ನು ಇಲ್ಲಿ
ಕೇಂದ್ರ ಸರ್ಕಾರ ತಗೊಳ್ಳದೆ ಇವತ್ತು ಈ ಸ್ಥಿತಿಗೆ ಕಾರಣ ಆಗಿದೆ ಅಂತೇಳಿ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ಸಿಲಿಂಡರ್ ಬೆಲೆ ಏರಿಕೆಯಿಂದ ಭಾಳಷ್ಟು ಜೀವನ ಅಸ್ತವ್ಯಸ್ತ ಆಗಿದೆ. ಮತ್ತು ಹೋಟೆಲ್ ಉದ್ಯಮಗಳು ಕೂಡ ಸಂಪೂರ್ಣ ಮುಚ್ಚುವಂಥ ಸ್ಥಿತಿಗೆ ಹೋಗ್ತಾ ಇದೆ. ಎಷ್ಟು ಈಗಾಗಲೇ ನಾವು ಹೋಟೆಲ್ಗೆ ಹೋದರೂ ಕೂಡ ಏನೂ ಸಿಗ್ತಾ ಇಲ್ಲ. ಹಾಗಾದರೆ ಮುಂದೆ ಬರುವಂಥ ದಿನಗಳಲ್ಲಿ ಪೂರ್ತಿ ಹೋಟೆಲ್ ಮುಚ್ಚುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಇದಾಗಬಾರ್ದು. ಯಾವ ಬಡವರು ಹಸ್ಕೊಂಡು ಬಂದಾಗ ಅದು ಹೋಟ್ಲಿಗೆ ಹೋಗ್ತಾ ಇದ್ರು. ಹಾಗಾಗಿ ಅಟ್ಲೀಸ್ಟ್ ಹೋಟೆಲ್ ಉದ್ಯಮಗಳಾದರೂ ಬೆಳೆಯುವಂಥ ಕೆಲಸ ಆಗಬೇಕು ಅಂತೇಳಿ ಹೋಟೆಲ್ ಉದ್ಯಮದ ಎಲ್ಲ ಮಾಲೀಕರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ದಣವನ್ನು ಆಗಲಿಕ್ಕೆ ಹೋಟೆಲ್ಗೆ ಹೋಗ್ತಾರೆ ಜನ. ಇಂಥ ಸಂದರ್ಭದಲ್ಲಿ ಹೋಟ್ಲೆ ಮುಚ್ಚಾಕಿದ್ರೆ ಎಲ್ಲಿ ಹೋಗಬೇಕು ಅವರು ಅನ್ನೋದು ನಮ್ಮ ಪ್ರಶ್ನೆ. ಹಾಗೆ ಬೃಹತ್ ಪ್ರತಿಭಟನೆಯಲ್ಲಿ ಕೂಡ ನಾವು ಕೇಂದ್ರ ಸರ್ಕಾರ ಪೂರ್ವಭಾವಿಯಾಗಿ ಎಚ್ಚರಿಕೆ ತಗೋಬೇಕಿತ್ತು, ಅದನ್ನು ತಗೊಂಡಿಲ್ಲ ಅಂತೇಳಿ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. ಯುದ್ಧ ನಡೀತಾ ಇದೆ, ಅದು ಎಲ್ಲರೂ ಕೂಡ ಪ್ರಪಂಚದಲ್ಲಿ ನೋಡ್ತಾ ಇದ್ದಾರೆ. ಅದೇ ಪೂರ್ವಭಾವಿಯಾಗಿ ಯಾಕೆ ನಮ್ಮ ಭಾರತ ದೇಶದಲ್ಲಿ ಕೇಂದ್ರ ಸರ್ಕಾರ ಪೂರ್ವಭಾವಿಯಾಗಿ ಎಚ್ಚೆತ್ತುಕೊಂಡಿಲ್ಲ ಅನ್ನುವ ಪ್ರಶ್ನೆಯನ್ನು ನಾನು ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ನನ್ನ ಹೆಸರು ಅನಂತಕುಮಾರಿ ಚಿನ್ನಪ್ಪ ಅಂತ, ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.